జగజ్జాలపాలం కతజ్కంఠమాలం శరచ్చంద్రబాలం మహాదైత్యకాలం నమో నీలకాయం దురవాయమాయం సుపద్మసహాయం గదాచక్రశాస్త్రం లసత్పీతవస్త్రం సహాచారవక్రం తం నారాయణం తం కేశవం సదాంబోధివాసం సదాంబోధివాసం సదాంబోధివాసం. ಲೋಕರಕ್ಷಕನು, ಕೊರಳಲ್ಲಿ ಹೊಳೆಯುವ ಮಾಲೆಯನ್ನು ಧರಿಸಿದವನು, ಶರತ್ಕಾಲದ ಚಂದ್ರನಂತೆ ಹೊಳೆಯುವ ಹಣೆಯನ್ನು ಹೊಂದಿರುವವನು, ಭಯಂಕರ ರಾಕ್ಷಸರನ್ನು ನಾಶ ಮಾಡುವವನು, ಆಕಾಶದಂತೆ ನೀಲಿ ಬಣ್ಣವನ್ನು ಹೊಂದಿರುವವನು, ಮಾಯೆ ಭ್ರಮೆಗಳ ಅಜೇಯವೂ ಆಗಿರುವವನು, ಹಳದಿ ರೇಷ್ಮೆಯಲ್ಲಿ ಹೊಳೆಯುವ ಗದೆ ಚಕ್ರವನ್ನು ಆಯುಧಗಳಾಗಿ ಹೊಂದಿರುವ, ನನ್ನ ನಗುವಿನೊಂದಿಗೆ ಅಲಂಕರಿಸಲ್ಪಟ್ಟ ಸುಂದರವಾದ ಮುಖವನ್ನು ಹೊಂದಿರುವ ನಾನೇ ನಾರಾಯಣನು, ನಾನೇ ಕೇಶವನು, ನಾನೇ ಸಾಗರದಲ್ಲಿ ವಾಸಿಸುವವನು. ಕೃತ ತ್ರೇತಾಯುಗಗಳಲ್ಲಿ ನರಸಿಂಹನಾಗಿ ಶ್ರೀರಾಮನಾಗಿ ಜನಿಸಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣಾದಿ ದೈತ್ಯ ರಾಕ್ಷಸರನ್ನು ಸಂಹರಿಸಿ ಯುಗಧರ್ಮ ರಕ್ಷಿಸಲಿಲ್ಲವೇ? ಅಂತೆಯೇ ಧರ್ಮ ಸಂಸ್ಥಾಪನೆಗಾಗಿ ದ್ವಾಪರದಲ್ಲಿ ಶಿಶುಪಾಲ, ದಂತವಕ್ರಾದಿ ದಾನವರನ್ನು ಸಂಹರಿಸಿ ಧರ್ಮ ಸ್ಥಾಪನೆ ಮಾಡಲು ನನ್ನ ಜನನ ದೇವಕಿ ವಸುದೇವಸುತ ಶ್ರೀಕೃಷ್ಣನಾಗಿ ರುಕ್ಮಿಣಿಯೇ ಅವತಾರ. ಯುಗಧರ್ಮ ಪಾಲನೆ, ಯುಗಧರ್ಮ ಪಾಲನೆ, ಯುಗಧರ್ಮ ಪಾಲನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಓ ಭಾರತ, ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗಿ ಅಧರ್ಮವು ವೃದ್ಧಿಯೊಂದುವುದು, ಆಯಾ ಕಾಲದಲ್ಲಿ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಸಂರಕ್ಷಣೆಗಾಗಿ ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಮಹಾಜನರೇ, ಭಗವದ್ಗೀತೆ ಮತವಲ್ಲ, ಜ್ಞಾನ, ಉನ್ನತ ವಿದ್ಯೆಯ ವಿಕಾಸ ಸಾಧನೆ, ಸಾಧಕರಿಗೆ ಕಲ್ಪವೃಕ್ಷ. ಗೀತೆಯನ್ನು ಕಲಿತುಕೊಳ್ಳಿ, ಮನೆ ಮನೆಯಲ್ಲಿ, ಮನಗಳಲ್ಲಿ ಗೀತಾಜ್ಯೋತಿಯನ್ನು ಬೆಳಗಿಸಿ ಉನ್ನತ ವಿದ್ಯೆಯ ವಿಕಾಸಕ್ಕೆ ಪಣ ತೊಟ್ಟು ನಿಲ್ಲಿ. ಸರ್ವರು ಸುಖದಿಂದ ಬಾಳಿ, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಯುಗೇ ಯುಗೇ ಯುಗೇ
ಕೀರ್ತಿವಂತರಾಗಿ ಯಶಸ್ವಿಯಾಗಿ ಬಾಳಿ. ಶ್ರೇಯಸ್ಸ. ರಾಣಿ ಸಂಗೀತದ ವಾಣಿ ಓ ರಾಣಿ ಸ್ವರ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಬಾರಿನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲ ಹೂಗರಿಯೇ ನಯನ ಕಂಗೊಳಿಸುವ ನವಿಲ ಹೂಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಗಿಸುತ್ತ ನಾವು ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ಉತ್ತರ. ಪ್ರಿಯತಮ, ಶ್ರೀಕೃಷ್ಣ ಪರಮಾತ್ಮ ಮತ್ತು ನಮ್ಮ ತಂದೆಯವರ ಆಶೀರ್ವಾದದಿಂದ ನಮ್ಮಿರುವರ ವಿವಾಹವೂ ಆಯಿತು. ಹೌದು ಪ್ರಿಯ. ನಿನ್ನಂತಹ ಪ್ರೇಮ ಸಖಿಯನ್ನು ಕೈ ಹಿಡಿದ ನಾನಲ್ಲದೆ ಪರಮಧನ್ಯನು. ಹೌದು ಪ್ರಿಯ, ನಿಮ್ಮಂತಹ ವೀರಪತಿಯನ್ನು ಕೈ ಹಿಡಿದ ನಾನು ಸಹ ಧನ್ಯಡಿ. ಹಬ್ಬ ಎಂತಹ ಚಾತುರ್ಯದ ನುಡಿ. ಎಂತಹ ಸೌಂದರ್ಯ ನುಡಿ, ಎಂತಹ ಚಾತುರ್ಯ ನಡೆ, ಎಂತಹ ಗಾಂಭೀರ್ಯ, ಎಂತಹ ಸೌಂದರ್ಯ ನುಡಿ, ಎಂತಹ ಚಾತುರ್ಯ ನಡೆ, ಎಂತಹ ಗಾಂಭೀರ್ಯ, ಎಂತಹ
ಮ ಮ ಸ ನಿ ರಿ ಸ ಸ. ಪ್ರಿಯ, ಹೌದೇ? ಹಾಗೆ ತುಂಬಿ ಹರಿಯುತ್ತಿರುವ ಜಲಧಾರೆಗಳಿಂದಲೂ ಬೆಳೆದು ನಿಂತಿರುವ ವನವೃಕ್ಷಗಳಿಂದಲೂ ಕೂಡಿರುವ ಈ ಉದ್ಯಾನವನವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು ಅಲ್ಲವೇ ಪ್ರಿಯ? ಇತ್ತ ನೋಡು, ಈ ಸುಖಪಿಕ ನಾದಗಳನ್ನು ಕೇಳುತ್ತಿದ್ದರೆ ದೇವೇಂದ್ರನ ಅಮರಾವತಿಯೇ ದರೆಗಿಳಿದಂತೆ ಭಾಸವಾಗುವುದು ಪ್ರಿಯೆ. ಅಲ್ಲದೆ ನಿನ್ನೊಡನೆ ಕಾಲವನ್ನು ಕಳೆಯುತ್ತಿದ್ದರೆ ಸ್ವರ್ಗಾನಂದವೇ ಸವಿದಂತಾಗುವುದು ಪ್ರಿಯೆ. ನಿಜವೇ ಪ್ರಿಯ? ಹೌದು ಪ್ರಿಯೆ. ಕಣ್ಮಣಿಗೆ ಓ ಕಣ್ಮಣಿಗೆ ಅನುರಾಗ ದೇವತೆಗೆ, ಕಣ್ಮಣಿಗೆ ಓ ಕಣ್ಮಣಿಗೆ ಭೂಲೋಕ ಕಣ್ಮಣಿಗೆ ಓ ಕಣ್ಮಣಿಗೆ ಅನುರಾಗ ದೇವತೆಗೆ, ಕಣ್ಮಣಿಗೆ ಓ ಕಣ್ಮಣಿಗೆ ಭೂಲೋಕ ಓನಲ್ಲೇ ಏನೋ ಮೋಡಿ ಮಾಡಿದೆಯಲ್ಲೇ ನಗುವಲ್ಲೇ. ಕಣ್ಮಣಿಗೆ ಓ ಕಣ್ಮಣಿಗೆ ಅನುರಾಗ ದೇವತೆಗೆ, ಕಣ್ಮಣಿಗೆ ಓ ಕಣ್ಮಣಿಗೆ ಭೂಲೋಕ ಪ್ರಿಯ, ಸಪ್ತಸ್ವರದ ದನಿಯವಳೆ, ರಾಮನ ಬೀರಿನ ಕಣ್ಣವಳೆ. ಸಪ್ತಸ್ವರದ ದನಿಯವಳೆ, ರಾಮನ ಬೀರಿನ ಕಣ್ಣವಳೆ. ನೀ ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ಬಾಬಾರೇ 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 ಬಾರೇ ನನ್ನವಳೆ. ಪ್ರಿಯ, ಪ್ರಿಯತಮೆ, ಪ್ರಾಣವಲ್ಲವ? ಪ್ರಾಣಕಾಂತೆ, ಹಾ, ಕಣ್ಮಣಿಯೇ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ. ಗಮಿಸಿವೆ ಗಮಕಗಳು, ನಲ್ಲೇ ನಿನ್ನ ನಡೆಯೊಳು
ಇಲ್ಲಿ ನೋಡು, ಬಿಸಿಲಿನ ಜ್ವಾಲೆಯು ಉರಿಯುತ್ತಿದ್ದರು ಆ ವನ ಮಧ್ಯ ಕೊಳದಲ್ಲಿ ರಾಜಹಂಸಗಳು ಎಷ್ಟೊಂದು ಆನಂದದಿಂದ ನಲಿದಾಡುತ್ತಿರುವವು. ನಮ್ಮಂತೆ ಪ್ರಿಯ. ಹೌದು, ಅಂತೆಯೇ ನಾವು ಸಹ ಆನಂದಿಸುತ್ತಾ ಅರಮನೆಯನ್ನು ಸೇರೋಣವೇ? ಆಗಲಿ, ಬನ್ನಿ ಪ್ರಿಯ, ಹೋಗೋಣ. ಪ್ರಿಯ ಬಾರೆಯ ಬಾಸುಕ ನೀಡೆಯ, ಪ್ರಿಯ ಬಾರೆಯ ಬಾಸುಕ ನೀಡೆಯ, ತಂಗಾಳಿ ತೇಲಿ ಬಂತು ಹೂಗಂಧ, ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ಬಾಸುಕ ನೀಡೆಯ, ಪ್ರಿಯ ಬಾರೆಯ ಬಾಸುಕ ನೀಡೆಯ, ತಂಗಾಳಿ ತೇಲಿ ಬಂತು ಹೂಗಂಧ, ಚೆಲ್ಲಾಡಿ ಹೋಯ್ತು ದುಂಬಿ ಆನಂದ.
ಆಡುವೆನಾ ದೇವಿ ಮನೋಹರೇ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸು ಬೃಂದಾವನ ರಾಗ ಆಡುವೆನಾ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಈ ಕ್ಷಣವೇ ನಿನ್ನೆಡೆಗೆ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಮೃದು ಮಧುರ ನಿನ್ನ ಗಾನ ಹೃದಯವಾತನಿಗೋ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಹೃದಯವಾತನಿಗೋ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಈ ನಿನ್ನ ಗಾನ ಮಧುರಾಮೃತ ಗಾನ ಸ್ವಾಮಿ, ದೇವಿ ಪಾಂಡವರನ್ನು ಸಂತೈಸಲು ಹೋದಿರಲ್ಲ, ಅಲ್ಲಿ ಎಲ್ಲವೂ ಕ್ಷೇಮವೇ? ಅದರಲ್ಲೂ ನಿಮ್ಮ ಪ್ರೀತಿಯ ಸಹೋದರಿಯಾದ ದ್ರೌಪದಿಯು ಕ್ಷೇಮದಿಂದಿರುವಳೆ ಸ್ವಾಮಿ. ಎಲ್ಲರೂ ಕ್ಷೇಮವಾಗಿರುವರು ರುಕ್ಮಿಣಿ. ಪಾಂಡವರು 12 ವರ್ಷ ಅರಣ್ಯವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸವನ್ನು ಮತ್ಸ ದೇಶಾಧಿಪತಿಯಾದ ವಿರಾಟರಾಯನ ಅರಮನೆಯಲ್ಲಿ ಕಳೆದು ಧುರುಳನಾದ ಕೀಚಕನು ದ್ರೌಪದಿಗೆ ಕೊಡುತ್ತಿದ್ದ ಉಪಟಳದ ಹಿಂಸೆಯನ್ನು ಸಹಿಸಲಾಗದೆ ನಮ್ಮ ಭೀಮಸೇನನು ಕ್ರೂರಿ ಕೀಚಕನನ್ನು ವಧಿಸಿದನು. ದೇವಿ, ಸ್ವಾಮಿ, ನನ್ನ ಸೋದರಳಿಯನಾದ ಅಭಿಮನ್ಯುವಿಗೆ ವಿರಾಟರಾಯನ ಪುತ್ರಿಯಾದ ಉತ್ತರೆಯನ್ನು ಕೊಟ್ಟು ವಿವಾಹ ಮಾಡಿದರು. ಪಾಂಡವರು ವಿವಾಹವನ್ನು ಮುಗಿಸಿಕೊಂಡು ಉಪಪ್ಲಾವ ನಗರಕ್ಕೆ ಹಿಂದಿರುಗಿದರು. ದೇವಿ, ನಂತರ ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು. ಆದರೆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲವಾದ್ದರಿಂದ ಅನಿವಾರ್ಯವಾಗಿ ಯುದ್ಧ ಒದಗಿ ಬಂದಂತಿದೆ. ರುಕ್ಮಿಣಿ, ಏನು ಸ್ವಾಮಿ, ಪುನಃ ಯುದ್ಧ? ಹಾಗ ಈ ನಿಮ್ಮ ವಿಶ್ರಾಂತಿಯ ದಿನಗಳೆಂದು ಕಳೆದು ಹೋದವು. ಗೋಪಿಕಾಂಗನೇರ ಕಟಾಕ್ಷ ಚಂದ್ರಕೆಯಿಂದ ತ್ವಯ್ದ ಈ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಮೋಗದ ಹಗಲು ಕನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ದೇವಿ, ಲೋಕ ಸೇವೆಗಾಗಿ ಪಣ ತೊಟ್ಟ ದಿನವೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಆದರೂ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ಚಕ್ರದ ತೃಷೆಯು ಪುನಃ ಜಾಗರಿತವಾಗಲಿ. ಜಗತ್ತಿನ ದಾವ ಮೂಲೆಯಲ್ಲಿ ಆದಾವ ದುಷ್ಕರ್ಮಿಗಳು ಜರಿಸಿರುವರು, ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ಪ್ರಳಯ ಕಾಡ್ಗಿಚ್ಚಿನೋಪಾದಿಯಲ್ಲಿ ಸಮರ ಸಂಭವಿಸಲಿರುವುದು.
ಆದರೆ ನಾನು ಆಯುಧಗಳನ್ನು ಧರಿಸಿ ಯಾರ ಪರ ನಿಂತು ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಪರಮಾತ್ಮ, ದೇವಿ, ಹಾಗಾದ್ರೆ ಈ ಶೈನಾಗಾರದ ವಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈಗ ಅರಿತೆನು ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು. ಆದರೂ ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವೆಂತಾವುದು ರುಕ್ಮಿಣಿ? ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಮಧುರ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಭೂತನ, ಶಕಟಾಸುರ, ಅಗಾಸುರ, ಚಾಣೂರ ಮಲ್ಲರನ್ನು ತುಳಿದು ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡೆದ ಇವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯ ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಲಿರುವರು. ದೇವಿ, ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಅದನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ದೇವಿ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕರಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡುವಿಯಂತೆ.
ಭಾರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿಯೇ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುಗಳಾಗಿರುವರು. ದೇವಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಬೇಕು. ಆಹುತಿ ಮಹಾ ಬಂಧನ ಆಹುತಿ ಮಹಾಬಂಧನ ಜೀವನ ಆಹುತಿ ಮಹಾಬಂಧನ ಜೀವನ ಪ್ರೇಮವೇ ನಮ್ಮೇರ್ವರ ಪ್ರಿಯ ಬಂಧನ ಪ್ರೇಮವೇ ನಮ್ಮೇರ್ವರ ಪ್ರಿಯ ಬಂಧನ ಆಹಾ ಪ್ರೇಮವೇ ಲೋಕದ ಅಮೂಲ್ಯಧನ ಪ್ರೇಮವೇ ಲೋಕದ ಅಮೂಲ್ಯಧನ ಪ್ರೇಮವೇ ನಮ್ಮೇರ್ವರ ಪ್ರಿಯ ಬಂಧನ ಮೀರಿಸಿ ಭಾವನ ಬಾಳನಯ ಬಹುದಿನದ ಈ ಮನದ ಕನಸಿನ ಧ್ಯಾನ. ಆಹಾ ಮೀರಿಸಿ ಭಾವನ ಬಾಳನಯ ಬಹುದಿನದ ಈ ಮನದ ಕನಸಿನ ಧ್ಯಾನ. ಈ ನವ ಜೀವನ ಈ ನವ ಜೀವನ ಪ್ರೇಮ ಸಂದರ್ಶನ ಈ ನವ ಜೀವನ ಪ್ರೇಮ ಸಂದರ್ಶನ ದೇವಿ ನಂಬಿ ಪ್ರೇಮವೇ ನಿಜ ಜೀವನ ಸಾಧನ ದೇವಿ ನಂಬಿ ಪ್ರೇಮವೇ ನಿಜ ಜೀವನ ಸಾಧನ ಪ್ರೇಮವೇ ನಮ್ಮೇರ್ವರ ಪ್ರಿಯ ಬಂಧನ ಪ್ರೇಮವೇ ನಮ್ಮೇರ್ವರ ಪ್ರಿಯ ಬಂಧನ ಆಹಾ ಪ್ರೇಮವೇ ಲೋಕದ ಅಮೂಲ್ಯಧನ ಪ್ರೇಮವೇ ಲೋಕದ ಅಮೂಲ್ಯಧನ ಪ್ರೇಮವೇ ನಮ್ಮೇರ್ವರ ಪ್ರಿಯ ಬಂಧನ ದುರ್ಯೋಧನ ಓದ ಧೌಮ್ಯರ ಸಂಧಾನವನ್ನು ತಿರಸ್ಕರಿಸಿ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಭರಲಿ, ಭರಲಿ. ಏ ಕೃಷ್ಣ ಅರ್ಜುನ, ನನ್ನ ಪ್ರಾಣ ಮಿತ್ರ ಪಾರ್ಥ ಅನ್ಯೋನ್ಯ ಭಕ್ತಿ ಭಾವಗಳಿಂದ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಭರಲಿ, ಭರಲಿ.
ಇದೇನು ಸ್ವಾಮಿ, ಇಂತಹ ಸಮಯದಲ್ಲಿ ಇಂತಹ ಅಕಾಲವಾದ ಆಕಳಿಕೆ? ಇನ್ನೆಲ್ಲವೂ ಅಕಾಲವೇ ರುಕ್ಮಿಣಿ. ದ್ವಾಪರ ಯುಗವು ಅಂತ್ಯವಾಗಿ ಕಲಿಯುಗವು ನಾಂದಿಯಾಡಲಿರುವುದು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ನಡೆದೇ ತೀರಬೇಕು. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಹಾಗಿದೆ ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ಶಾಂತಿಯನ್ನು ತೆಗೆದುಕೊಳ್ಳುವೆ. ಅಬ್ಬಾ ಸೊಬಗು ಸೊಬಗು. ಅಯ್ಯಾರೇ. ಏನಿ ಮಾಧವನ ಭವ್ಯ ಭವನದ ಶೃಂಗಾರ ವೈಭವ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಜಗದೊಳಿದಕ್ಕೆ ಸಾಟಿ ಕಾರಣ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಜಗದೊಳಿದಕ್ಕೆ ಸಾಟಿ ಕಾರಣ ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರದ ಕಂಬಗಳು, ನೀಲಿ ರತ್ನ ಪಚ್ಚೆಗಳು. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರದ ಕಂಬಗಳು, ನೀಲಿ ರತ್ನ ಪಚ್ಚೆಗಳು. ಗೋವೇದಿಕ ಪುಷ್ಯರಾಗ ವೈಡೂರ್ಯದ ಈ ಸೊಬಗ. ಗೋಮೇದಿಕ ಪುಷ್ಯರಾಗ ವೈಡೂರ್ಯದ ಈ ಸೊಬಗ. ಕನ್ನಡ ಕಳಶಗಳು ತಳ 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 ಒಳೆಯುವವು. ರನ್ನದ ಕಳಶಗಳು ತಳ 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 ಒಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಜಗದೊಳಿದಕ್ಕೆ ಸಾಟಿ ಕಾರಣ ಫಲ. ಮಾಧವನ ಹೊರಮನೆಯು ಎನಿತು ರಮ್ಯವೋ, ಶ್ರೀ ಹರಿಯ ಹೃದಯವು ಅತಿ ನಿಗೂಢವೋ. ಮಾಧವನ ಹೊರಮನೆಯು ಎನಿತು ರಮ್ಯವೋ, ಶ್ರೀ ಹರಿಯ ಹೃದಯವು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರ ಮುತ್ತಿನ ತೋರಣಗಳು. ಚಿತ್ತಕ್ಕೆ ಬುಧವನು ಬೀರುತ್ತಲಿರುವುದ ನೋಡೈ ಮಾಧವನರ ಮನೆಯು
ಮೋದಗೊಳಿಸುತ್ತಿರುವುದು ಬಲ ಜಗದೊಳಿದಕ್ಕೆ ಸಾಟಿ ಕಾಣೆನ ಅಂಬಲ ಅಬ್ಬಾ ಏನಿ ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ, ಎಲ್ಲೆಲ್ಲಿಯೂ ಇಲ್ಲದಂತಹ ಕಲಾವಿನ್ಯಾಸಗಳು. ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು. ಓಹೋ, ಏನಿ ಮಣಿದೀಪಗಳ ಸಾಲು ಸಾಲು, ಇಂದ್ರ ವರುಣ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಶಯನಾಗ್ರಹ. ಹಯ್ಯಾರೆ, ಏನಿ ಮಣಿಮಯವಾದ ಆಸುಗಂಬಳಿ, ಚಿತ್ರ ವಿಚಿತ್ರ ವೈವಿಧ್ಯಮಯ ವಜ್ರ ವೈಡೂರ್ಯ ಮರಕತ ಮಾಣಿಕ್ಯ ಗೋಮೇದಿಕಗಳನ್ನಿತ್ತು ಕೆತ್ತಲ್ಪಟ್ಟ ಈ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆಯಲ್ಲ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯ ಭಾವಭಂಗಿಯ ಮಧುರ ಮಿಲನ. ಚೇಚೆ, ನನಗೆ ಈ ತರದ ಭ್ರಾಂತು ಚತುರ್ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಿರಿ ಸಂಪತ್ತುಗಳಿಗೆ ಭದ್ರಾಡಳಿತವಾಗಿ ರಾಜಾದಿರಾಜನಿಂದ ಜೈ ಜೈ ಎಂದು ಝೇಂಕಾರ ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಂದರನಾಗಿ ಆಪ್ತಜನ ಪರಿಪಾಲಕನಾಗಿ ಧೃತರಾಷ್ಟ್ರ ಜ್ಯೇಷ್ಠತನಾಗಿ ಗೌಂಧಾರಿ ದೇವಿಯ ಗರ್ಭ ಸಂಜಾತನಾಗಿ ಶತ ಸಹೋದರರಿಗೆ ಅಗ್ರಜನಾಗಿ ಚಂದ್ರ ಕುಲೋದ್ಭವನಾಗಿ ಅಖಂಡ ಭರತಖಂಡಕ್ಕೆ ಏಕೈಕ ಚಕ್ರೇಶ್ವರನಾಗಬೇಕಾಗಿರುವ ಈ ಕುರು ಸಾರ್ವಭೌಮನ ಭವನಕ್ಕಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕ್ಕೂ. ಓ ಶಿಲಾಬಾಲಕಿ, ಶಿಲಾಬಾಲಕಿಯ ಭಾವಭಂಗಿಯ ತೋರಿ ಹೋರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ಸೌಂದರ್ಯವತಿಯ ಕಡೆಗಣ್ಣಿನ ಕುಡಿನೋಟದ ವೈಖರ್ಯವೇನು, ಸೊಬಗೇನು, ಸೌಂದರ್ಯವೇನು? ಹಾ ಚಂದ್ರನಂತೆ ಕಾಣುವ ನವಚಂದ್ರಕಾಂತಿಯ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನಲ್ಲಿ ನೋಚಿಸುವಂತಹ ಮಂದಹಾಸ, ಅಬ್ಬಾ ಇವರಿರುವರು ನನ್ನನ್ನು ಕಂಡೊಡನೆಯೇ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವತರುಣಿಯರು. ಯಾರೇ ಈ ಚೆಲುವ, ಯಾರೇ ಈ ಚೆಲುವ ಕಲಾದರೆ, ಯಾರೇ ಈ ಚೆಲುವ, ಯಾರೇ ಈ ಚೆಲುವ ಕಲಾದರೆ, ಯಾರೇ ಈ ಚೆಲುವ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ,
ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಮಂದಹಾಸದಲ್ಲಿ ನಗುವ ಸುಂದರಿಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಹಾಸದಲ್ಲಿ ನಗುವ ಸುಂದರಿಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ. ಕರದೊಳು ಗದೆಯಂ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಹುರಿಮೀಸೆಯದೊರೆ ಈ ಸರಧಾರ ಹುರಿಮೀಸೆಯದೊರೆ ಈ ಸರಧಾರ ಹುರಿಮೀಸೆಯದೊರೆ ಈ ಸರಧಾರ ನಡೆಯುವ ಭಂಗಿಯೋ ಬಹುಗಂಭೀರ ನಡೆಯುವ ಭಂಗಿಯೋ ಬಹುಗಂಭೀರ ಸೊಂಟ ಸ್ಪರ್ಶಿಸಿ ನನ್ನ ಮೈ ಜುಮ್ಮೆನಿಸಿ ತುಂಟಾಟಕ್ಕೆ ಕರೆದ ಪ್ರೇಮ ಕಿಶೋರ ಸೊಂಟ ಸ್ಪರ್ಶಿಸಿ ಎಲ್ಲ ಮೈ ಜುಮ್ಮೆನಿಸಿ ತುಂಟಾಟಕ್ಕೆ ಕರೆದ ಪ್ರೇಮ ಕಿಶೋರ ಗಲ್ಲ ಮುಟ್ಟುತ್ತೆಯಲ್ಲ ಎದೆ ಜಲ್ಲೆನಿಸಿ ಗಲ್ಲ ಮುಟ್ಟುತ್ತೆಯಲ್ಲ ಎದೆ ಜಲ್ಲೆನಿಸಿ ಚೆಲ್ಲಾಟಕ್ಕೆ ಕರೆದ ಪ್ರೇಮ ಕಿಶೋರ ಚೆಲ್ಲಾಟಕ್ಕೆ ಕರೆದ ಪ್ರೇಮ ಕಿಶೋರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಮಂದಹಾಸದಲ್ಲಿ ನಗುವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಹಾಸದಲ್ಲಿ ನಗುವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಇದೇನು ಕನಸೆ ಅಥವಾ ನನಗೇನಾದರೂ ಭ್ರಮೆ? ಇದೆಲ್ಲವೂ
ಕೃಷ್ಣನ ಮಾಯಾಜಾಲವೇ ಇರಬೇಕು. ಇರಲಿ ಇರಲಿ. ಮಲಗಿರುವನು ಕೃಷ್ಣನು. ಅನೇಕ ಒಡತಿಯರೋಳ್ ನಲಿದು ಗೋವುಗಳನ್ನು ಕಾದು ತನು ನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ವಸಂತ ಕುಸುಮ ಘಣಿತ ಕುಸುಮದರ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸಿ ಚತುರ್ದಶ ಭುವನಗಳಲ್ಲಿಯೇ ಅಚಲ ಕೀರ್ತಿ ಗಳಿಸಿದ ಮಥುರಾ ನಗರದ ಹರಸ ನಂದಗೋಪಾಲಕನು ಹಗಲು ವೇಳೆಯಲ್ಲಿ ಮಲಗಿ ನಿದ್ರಿಸುವ ರಹಸ್ಯಕ್ಕೆ ಏನೋ ಒಂದು ಕಾರಣವಿರಲೇಬೇಕು. ಇರಲಿ. ಯಾರಾದರೂ ಯಾಚನೆಗೆ ಬಂದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಕೃಷ್ಣನು ಎಚ್ಚರಗೊಳ್ಳುವ ತನಕ ನಾನು ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಚಚೆ, ಇದು ಪಾದಪಾಶ್ವ. ಚಲದೋರ್ದಂಡ ಗದಾದಂಡ ಪ್ರವೀಣಿನು, ಹರಿವೀರ ಭಯಂಕರನು, ಅಖಂಡ ಭರತ ಖಂಡಕ್ಕೆ ಭೂಪಾಲಕನಾಗಬೇಕಾಗಿರುವ ನಾನು ಗೋಪಾಲಕನ ಪಾದತಡಿಯಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರಂ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರಂ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ. ಓಹೋ, ಇಂದ್ರಕುಮಾರ್ ದಿನ ಬಂದು ಇನ್ನೂ ಹೋಗಿಲ್ಲ. ದಿನ ಬಂದು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮರ್ದನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಹರವಿಂದ ನಯನ ಪೊರೆ. ಸಿಂಧು ಶಯನ ಹರವಿಂದ ನಯನ ಪೊರೆ. ಸದಾ ನಿನ್ನ ಅಭಯಂ ನಿರಂತರಂ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ. ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವರು.
ಅನುಗಾಲವು ಅವನ ಪಾದ ಸಾನ್ನಿಧ್ಯವನ್ನು ಪಡೆದ ನನ್ನಂತಹ ಭಕ್ತಾದಿಗಳಲ್ಲವೇ ಸುಕೃತಶಾಲಿಗಳು? ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ? ಹೌದು, ದುರ್ಯೋಧನನೇ. ಏಕೆ ಅರ್ಜುನ, ನನ್ನನ್ನು ಕಂಡೊಡನೆ ನಿನಗೆ ಆಶ್ಚರ್ಯವೇ, ಅಸಮಾಧಾನವೇ, ಅಥವಾ ಅಸೂಯೆ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ಕೇಳಿ ತಿಳಿದ ಬಳಿಕವೇ ನಾನು ಸಹ ಹೊರಟದ್ದು. ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲೇ ಇಲ್ಲಿಗೆ ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ದೊರಕುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ 4-6 ಮಂದಿ ರಾಜರ ಸಹಾಯ ಸಹಕಾರ ನನಗೆ ದೊರಕುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಅದು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಸಹಾಯ ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಶಬರಿಗಭಯವನಿತ್ತ ಪ್ರಭುವೇ ಹೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರಿಹಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಹಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು
ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲೇ ಅಡಗಿದೆ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ತ್ವರಿತದಿ ಬಂದು ಕಾಯ್ದೆ ನೀನಂದು ಇದ್ದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು? ಧನಂಜಯ. ಪರಮಾತ್ಮ, ಕುಶಲವೇ? ಅಂದು ಎಷ್ಟು ಹೊತ್ತಾಯಿತು? ಉಪಪ್ಲಾವ ನಗರದಲ್ಲಿ ಧರ್ಮ, ಭೀಮ, ನಕುಲ ಸಹದೇವಾದಿಯಾಗಿ ನನ್ನ ಪ್ರೀತಿಯ ತಂಗಿ ದ್ರೌಪದಿ ಕ್ಷೇಮದಿಂದಿರುವಳೆ. ಹೌದು ಪರಮಾತ್ಮ, ತಮ್ಮ ಕೃಪಾಭಾಗ್ಯದಿಂದ ಎಲ್ಲರೂ ಕುಶಲದಿಂದಿರುವರು. ಚೇಚೆ, ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಬಾವಾ ದೇವಕಿ ನಂದನ. ಯಾರು? ಓ ಭಾವ ಕುರುನಂದನ, ಯಾವಾಗ ಬಂದೆ? ಕುಶಲವೇ? ಹಸ್ತಿನಾವತಿಯಲ್ಲಿ ಮಾವ ಧೃತರಾಷ್ಟ್ರ, ಅತ್ತೆ ಗಾಂಧಾರಿ ದೇವಿ, ಭೀಷ್ಮ, ದ್ರೋಣ, ವಿದುರಾದಿ ಜನರನೇಕರು ಹಾಗೂ ಭಾನುಮತಿ ಕ್ಷೇಮದಿಂದಿರುವಳೆ. ಗುರುಕುಲಕ್ಕೆ ಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲವೇ ಭಾವ? ಬಾವಾ ಬಾಮಾ ರಮಣ, ಈ ನಿನ್ನ ಹೊಗಳಿಕೆಯ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕವೆಂದು ನಾನು ಚೆನ್ನಾಗಿ ಬಲ್ಲೆ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಮಿತ್ರ ಪಾರ್ಥನು ಬಂದೊಡನೆಯೇ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ, ಭಾವ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ, ಭರದಿಂಸಾಗಿರ್ಪುದೈ ಮಾಧವ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನನ್ನ ಪಕ್ಷವ, ಸಂತಸದಿಂಬರ್ಪುದೈ ಮಾಧವ.
ಭೋರ್ಗರೆವ ಕಾಡ್ಗಿಚ್ಚಿನೋಪಾದಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮವು ಸನ್ನಿಹಿತವಾಗಿರುವುದು. ಅದರಲ್ಲಿ ನೀನು ಸಹ ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆ. ಏನು ಕುರುಪಾಂಡವರ ಸಂಗ್ರಾಮವೇ? ಇದು ಎಂತಹ ದುಡುಕಿನ ಕಾರ್ಯ ಭಾವ? ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನೊಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ. ಮತ್ತೆ ಇಲ್ಲ ಇಲ್ಲ ಭಾವ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿಸಿದರು. ಗಮನಿಸಿ ತೊಡೆ ಸಮಾಧಾನ ಕಾಂಬುದು ಅವ ಗಮನಿಸಿ ತೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನು ಬರಿಸಿದರು. ಅಲ್ಲವೇ ಭಾವ? ಧರಣಿ ನಾರಿಯಾರನು ಬರಿಸಿದರು. ಯಾರೊಡನೆ ಸಮಾಗಮ ಬಯಸಿದರು, ಯಾರೊಡನೆ ಸಮಾಗಮ ಬಯಸಿದರು ಎಂಬ ವಿಚಾರವ ಅನುಸರಿಸು. ಅವ ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ಅಲ್ಲವೇ ಬಾಬಾ? ಹೌದು ಕೃಷ್ಣ. ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ಅನುಜರಿಗನ್ಯಾಯ ಗೈವುದು ನ್ಯಾಯವೇ? ಅವ ಅನುಜರಿಗನ್ಯಾಯ ಗೈವುದು ನ್ಯಾಯವೇ? ಸಹಜಾತರಿಗೆ ಸಮಭಾಗ ನೀಡಿ. ಹೌದು ಭಾವ, ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ
ಮಣಿನಾರಿ ಎಂಬುವವಳು ಯಾರು? ಅವಳು ಇಲ್ಲಿಯವರೆವಿಗೂ ಎಷ್ಟು ರಾಜರ ಕೈ ಹಿಡಿದಿರುವಳು. ಅಲ್ಲದೆ ಯಾವ ಹರಸಗಳು ಸತ್ತಾಗ ಸಹಗಮನ ಮಾಡಿರುವಳು, ಯಾರ ಜೊತೆ ನೇರ ಸಂಸಾರ ಮಾಡಿರುವಳು. ಹೀಗಿರುವಾಗ ಅಶಾಶ್ವತವಾದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಭಾವ, ಈ ನಿನ್ನ ವೈರಾಗ್ಯ ಉಪದೇಶಕ್ಕೋ ಅಥವಾ ಧರ್ಮಕಥಾ ಶ್ರವಣ ಕೇಳಲಿಕ್ಕೆಂದು ನಾನಿಲ್ಲಿಗೆ ಬಂದವನಲ್ಲ. ಸುಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ನಾನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವೆನು. ಅದರಲ್ಲಿ ನನ್ನ ಪಂಥ ಈಡೇರಬೇಕಾಗಿದೆ ಮುಕುಂದ. ಅರ್ಜುನ, ಕೇಳಿದೀಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ಪಕ್ಷಪಾತ ಅಸಂಭವ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಸಕ್ಷತ್ರಿಯ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೂ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನ ಕೇಳುವ ಅಧಿಕಾರ ಮೊದಲು ಆತನಿಗಿರುವುದು. ಕಪಟಿ. ಭಾವ, ಹಾಗೆಂದು ನೀನು ಯೋಚಿಸುವುದು ಬೇಡ. ನಿಮ್ಮೇರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ನಾರಾಯಣಿ ಹಂಸೋಯಿಣಿ ಸೈನ್ಯದಳ ಒಂದು ಕಡೆ, ಆಯುಧಗಳನ್ನ ಹಿಡಿಯುವುದಿಲ್ಲ, ಯಾರ ಪರ ನಿಂತು ಕಾದಾಡುವುದಿಲ್ಲ, ಕೇವಲ ರಥಸಾರಥಿ. ಭಾವ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು, ಯುದ್ಧ ವಿಮುಖನೂ ಆದ ಈ ಕಪಟಿ ಕೃಷ್ಣನಿಂದ ನನಗಾಗುವ ಪ್ರಯೋಜನವಾದರೇನು? ಕೃಷ್ಣನೆಂತಹ ಮೋಸಗಾರ ಸೈನ್ಯವೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಈ ನಟನೆಯ ಮಾತುಗಳು. ತಾನು ತೋಡಿದ ಗುಂಡಿಯಲ್ಲಿ ತಾನಾಗಿ ಬಿದ್ದಿರುವನು. ಬಳಗವಿಲ್ಲದ ಈ ಏಕಾಂಗಿ ಕಂಚುಗರ್ಡನ ಸೇವೆ ಯಾರಿಗೆ ಬೇಕು? ಭಾವ, ಕೇಳು ಎಂದೆಯಾ? ಕೇಳಲು ಇನ್ನು ನಿನ್ನ ಬಳಿಯಲ್ಲಿ ಇರುವುದಾದರೂ ಏನು? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ನನ್ನ ಗುರುಗಳಾದ ಬಲರಾಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೆ ಭಾವ, ಪೌರುಷಕ್ಕೆ ತಕ್ಕದ್ದೇ ದೊರಕಿದಂತಾಯಿತು. ನಡಿ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಾವ, ಭಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಮಾಧವ? ಮಾಧವ, ಇದಲ್ಲವೇ ನಿನ್ನೊಳ್ಳಡಗಿ ಎಡೆಯಾಡುತ್ತಿಹ ಜಾದೂ ಕ್ರೀಡೆಯ ಸ್ವಭಾವ? ಕೃಷ್ಣ, ಮಾಧವ, ಇದಲ್ಲವೇ ನಿನ್ನೊಳ್ಳಡಗಿ ಎಡೆಯಾಡುತ್ತಿಹ ಜಾದೂ ಕ್ರೀಡೆಯ ಸ್ವಭಾವ? ಕಪಟ ನೋಟದೋಳ್ ನಂಟನಿಗೆ ಗೆಲುವು ಸೂಚಿಸುವ ಈ ನಿನ್ನ ನಟನೆಯ ದಿಟ ಜಾಲವನ ಬಲ್ಲವನಲ್ಲವೆಂದರಿದಯಾ ಮುರಾರಿ. ಶತ್ರುಶಿರಗಳಂ ಕತ್ತರಿಸಿ ನೆತ್ತರದ ನದಿಯೋಳ್ ನರ್ತಿಸಲು ಚಡಪಡಿಸುತ್ತಿರುವುದನ್ನ ಮನಗಿದು ಸತ್ಯ.
ಸಮರ ಕ್ಷೇತ್ರದೋಳ್ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿರ್ದೊಡೆ ಸ್ಪರ್ಶಿಸದಿರುದೊಡೆ ಸಮರ ಕ್ಷೇತ್ರದೋಳ್ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿರ್ದೊಡೆ ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು ಆ ನಿನ್ನ ಸೊಸೆ ಸೈರೇಂದ್ರಿಯ ಪತಿಗಳು ಹೇಗೆ ಜಯಗಳಿಬ್ಬರು ನಿರೀಕ್ಷಿಸುವೆನು ನಾ ಬಹುಪಕ್ಷಪಾತೆ ವಂಚಕಿಯಲಿನ ತಂತ್ರಕ್ಕೆ ಬೆದರುತ್ತನೆ ವಂಚಕಿಯಲಿನ ತಂತ್ರಕ್ಕೆ ಬೆದರುತ್ತನೆ ಈ ದುರ್ಯೋಧನನು ವಂಚಕಿಯಲಿನ ತಂತ್ರಕ್ಕೆ ಬೆದರುತ್ತನೆ ಚಲದಂಕ ಮಲ್ಲನು ವಂಚಕಿಯಲಿನ ತಂತ್ರಕ್ಕೆ ಬೆದರುತ್ತನೆ ಕಪಟಿಯ ನಿನ್ನಯ ಮರಳು ಮಾತಿಗೆ ಆಲೋಚಿಸಿ ಹದಿಗಡಿಗೆ ನಿಂತನು ಕಪಟಿಯ ನಿನ್ನಯ ಮರಳು ಮಾತಿಗೆ ಆಲೋಚಿಸಿ ಹದಿಗಡಿಗೆ ನಿಂತನು ನಿನ್ನಯ ಪ್ರಿಯರ ನಿಗ್ರಹ ದೈವ ನಿನ್ನಯ ಪ್ರಿಯರ ನಿಗ್ರಹ ದೈವ ಆ ಪಾಂಡವರ ನಿಗ್ರಹ ದೈವ ನನಗೆ ನೀನು ಹಿತವ ಬಯಸುವೆಯ ಭಕ್ತಿಯಲ್ಲಿನ ತಂತ್ರಕ್ಕೆ ಬೆದರುತ್ತೇನೆ ಈ ದುರ್ಯೋಧನನು ವಂಚಕಿಯನ್ನ ತಂತ್ರಕ್ಕೆ ಬೆದರುವೆನೆ ಚಲದಂಕ ಮಲ್ಲನು ವಂಚಕಿಯನ್ನ ತಂತ್ರಕ್ಕೆ ಬೆದರುವೆನೆ ನೀನು ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ ಹೀಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಸಮರಾಂಗಣದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿ. ಭಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಾದರೂ ಮೀರಿ ನಡೆಯಲಾದೀತೆ? ಅದು ಮುಂದೆ ನಡೆಯಬಹುದಾದ ಸಮರಾಂಗಣದಲ್ಲಿ ನೀನೇ ನೋಡುವೆಯಂತೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೇನೋ? ಹಾಗಾದರೆ ನಾನಿನ್ನು ನನ್ನ ಗುರುಗಳಾದ ಬಲರಾಮರನ್ನು ಸಂದರ್ಶಿಸಿಕೊಂಡು ಹೊರಡಬಹುದೇ ಮಾಧವ? ಆಗಬಹುದು ಭಾವ. ಪರಮಾತ್ಮ, ಎಂತಹ ಅಕಾರ್ಯ ಮಾಡಿದೆ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನಾದ ನನ್ನನ್ನು ಕೇಳಿಕೊಂಡೆಯಲ್ಲ. ನಿನ್ನನ್ನು ದ್ವಾರಕಿಗೆ ಕಳುಹಿಸಿದ್ದೇ ತಪ್ಪಾಯಿತೆಂದು ಧರ್ಮಜನು ಭಾವಿಸುವುದಿಲ್ಲವೇ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥದ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು ಈ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮ ಚಿರಪುಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಅರ್ಜುನ, ಪರಮ ವಿಜಯ ನಾನರಿಯನೆ ನಿನ್ನ ಶೌರ್ಯ. ವಿಜಯ ನಾನರಿಯನೆ ನಿನ್ನ ಶೌರ್ಯ. ನಿನ್ನೊಳಿಹ ವಾತ್ಸಲ್ಯದೊಳಿ ಬರಿ ನುಡಿದ ನುಡಿಯ ಭಾವ. ವಿಜಯ. ಪರಮ
ಭಾರವಾ ಭಾವಾ ವಿಜಯ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ಅರ್ಜುನ. ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ. ಕಾತರ ವೇದಗೆ ವಿಜಯ ವಿಜಯ, ಕಾತರ ವೇದಗೆ ವಿಜಯ. ಕರದಲ್ಲಿ ಗಾಂಡಿನ ಹಿಡಿದಿದೆಯೋ ದೃಢದಿ. ಅಂದ್ರ ಕರದಲ್ಲಿ ಗಾಂಡಿನ ಹಿಡಿದಿದೆಯೋ ದೃಢದಿ. ಎದೆಗೆಡದಿರು ಜೋಕೆ ಕಡುಧೇರನೇ ನೆನೆದೆ. ಎದೆಗೆಡದಿರು ಜೋಕೆ ಕಡುಧೇರನೇ ನೆನೆದೆ. ಕಾತುರವೇ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನು. ವಿಜಯಕ್ಕೆ ಕಾರಣ ಕರ್ತನು ನೀನು. ವಿಜಯಕ್ಕೆ ಕಾರಣ ಕರ್ತನು ನೀನು. ವಿಜಯಕ್ಕೆ ಕಾರಣ ಕರ್ತನು ನೀನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಪಾರ್ಥ ಪರಮಾತ್ಮ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದೆಲೆ ಕೋರೆವೆ. ಪಾರ್ಥ ಪರಮಾತ್ಮ, ಅನವರತವು ನಿನ್ನ ಬಿಡದೆಲೆ ಕೋರೆವೆ. ಮನದನು ಮಾನವ ಪಾರ್ಥ. ವಿಜಯ ಫಲ್ಗುಣ ಪಾರ್ಥ. ಅರ್ಜುನ, ಪರಮಾತ್ಮ, ಮನದನು